ಎಸ್, ತಾಯಿಯೇ ಮಗುವನ್ನ ಕೊಂದಂತಹ ಪ್ರಕರಣ ಇತ್ತಲ್ವಾ? ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದೇಶದಲ್ಲಿದ್ದಂತಹ ತಂದೆ ಮಗುವಿನ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ವಿದೇಶದಿಂದ ಚಿತ್ರದುರ್ಗ ಜಿಲ್ಲೆಗೆ ಬಂದಿರುವಂತದ್ದು. ಬೆಂಗಳೂರಿನ ಖಾಸಗಿ ಕಂಪನಿಯ ಫೌಂಡರ್ ಆಗಿದ್ದಂತಹ ಈ ಮಹಿಳೆ ಇದ್ಲಲ್ವಾ, ಈಕೆ ತನ್ನ ಮಗುವನ್ನೇ 4 ವರ್ಷದ ಮಗುವನ್ನೇ ಕೊಲೆ ಮಾಡಿದ್ಲು. ಇದಕ್ಕೆ ಸಂಬಂಧಪಟ್ಟಂತೆ ಈಕೆಯ ಪತಿ ಫಾರಿನ್ ನಲ್ಲಿರ್ತಾರೆ. ಅವರು ಇವತ್ತು ಇಂಡಿಯಾಗೆ ಬಂದಿರುವಂತದ್ದು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿಗೆ ಬಂದಿದ್ದಾರೆ ಮಗನ ಅಂತಿಮ ದರ್ಶನವನ್ನ ಮಾಡೋದಿಕ್ಕೆ. ಇನ್ನು ಹಿರಿಯೂರು ಆಸ್ಪತ್ರೆಯ ಶವಗಾರದಲ್ಲಿ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಲಾಗ್ತಾ ಇದೆ. ಡಾಕ್ಟರ್ ರಂಗೇಗೌಡ ವೈದ್ಯಾಧಿಕಾರಿ ಡಾಕ್ಟರ್ ಕುಮಾರ್ ನಾಯ್ಕ್ ಅವರಿಂದ ಪೋಸ್ಟ್ ಮಾರ್ಟಮ್ ಮಾಡಲಾಗ್ತಾ ಇದೆ. 36 ಗಂಟೆ ಹಿಂದೆನೆ ಮಗುವಿನ ಹತ್ಯೆ ನಡೆದಿದೆ ಅಂತ ವೈದ್ಯರು ತಿಳಿಸಿದ್ದಾರೆ. ತಲೆದಿಂಬು ಅಥವಾ ಬೇರೆ ವಸ್ತುವನ್ನ ಬಳಸಿ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆ ಎಂಬ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಇನ್ನು ಕೈ ಬಳಸಿ ಕತ್ ಹಿಸ್ಕಿ ಈ ರೀತಿಯಾಗಿ ಮಾಡಿಲ್ಲ, ಉಸಿರುಗಟ್ಟಿರೋದ್ರಿಂದ ಮುಖ ಮತ್ತು ಎದೆ ಭಾಗ ಊದ್ಕೊಂಡಿದೆ ಎಂಬ ಮಾಹಿತಿಯನ್ನ ಕೂಡ ವೈದ್ಯರು ಕೊಡ್ತಾ ಇರುವಂತದ್ದು. ನೋಡಿ, 36 ಗಂಟೆ ಆಗಿದ್ದಂತೆ ಆ ಮಗುವನ್ನ ಕೊಂದು ಸೂಟ್ ಕೇಸ್ನಲ್ಲಿ ಹಾಕೊಂಡು ಕಾರ್ನಲ್ಲಿ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಈಕೆ ತಗ್ಲಾಕೊಂಡಿರೋದು. ಅದು ಹೇಗಾದ್ರೂ ಮನ್ಸು ಬಂತು ಈಕೆಗೆ ಎಂಬ ಪ್ರಶ್ನೆ ಮೂಡುತ್ತೆ. ಹೆತ್ತು ಒತ್ತು ಸಾಕಿ ಗಂಡನ ಮೇಲಿನ ಕೋಪಕ್ಕೋಸ್ಕರ ಮಗುವನ್ನ ಕೊಂದಿರುವಂತಹ ಪಾಪಿ ಇವಳು. ಅದು 36 ಗಂಟೆ ಹಿಂದೆನೆ ಮಗುವನ್ನ ಕೊಲೆ ಮಾಡಿದ್ದಾರೆ ಎಂಬ ಸ್ಫೋಟಕ ಮಾಹಿತಿಯನ್ನ ವೈದ್ಯರು ಕೊಡ್ತಾ ಇರುವಂತದ್ದು. ಅವ್ರಿಗೆ ಕುತ್ತಿಗೆ ಹಿಚ್ಕಿ ಸಾಯಿಸಲಾಗಿದೆ. ಬಲವಾಗಿ ಕುತ್ತಿಗೆ ಮೇಲೆ ಒತ್ತಿದ್ದಾರೆ, ಅವರು ಪ್ರೆಷರ್ ಕೊಟ್ಟಿದ್ದಾರೆ. ಪ್ರೆಷರ್ ಕೊಟ್ಟಾಗ ಏನಾಗ್ತದೆ, ಏನು ನಾವು ಟ್ರೇಕಿಯಾ ಅಂತೀವಿ, ರೆಸ್ಪಿರೇಟರಿ ಟ್ರ್ಯಾಕ್ಟ್, ಅದು ಪೂರ್ತಿ ಕಂಪ್ರೆಸ್ ಆಗ್ತದೆ, ಗಾಳಿ ಆಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮರಣ ಹೊಂದೋ ಸಾಧ್ಯತೆ ಇರ್ತದೆ. ಅದೇ ಥರನೇ ಈ ಮಗು ಆಗಿರೋದು. ಮಾರಕಾಸ್ತ್ರ ಯಾವುದು ಬಳಸಿಲ್ಲ, ಹಿಚಿಕ್ಲಿಕ್ಕೆ ಯಾವ್ದಾರ ವಸ್ತು ಬಳಸಿರಬಹುದು. ವಸ್ತು ಅಂತಾರೆ ಬಹುಶಃ ಅದು ಫೋಲ್ಡ್ ಮಾಡಿ ಟವಲ್ ಆಗಿರ್ಬೋದು, ಇಲ್ಲ ಸಣ್ಣದೊಂದು ದಿಂಬ ಆಗಿರ್ಬೋದು. ಈ ಥರ ವಸ್ತುವಿಂದ ಹಿಚ್ಕಿರೋ ಸಾಧ್ಯತೆ ಇದೆ. PM ಮಾಡಿದ ಮೇಲೆ ಅಲ್ಲಿ ನಾವು ರೈಗರ್ ಮಾರ್ಟಿಸ್ ಅಂತ ಹೇಳ್ತೀವಿ. ರೈಗರ್ ಮಾರ್ಟಿಸ್ ಯೂಶ್ವಲಿ ನಮ್ಮ ದೇಶದಲ್ಲಿ 33ರಿಂದ 36 ಗಂಟೆವರೆಗೂ ಇರ್ತದೆ. ಆದರೆ ಈಗ ನಾವು ಪರೀಕ್ಷೆ ಮಾಡಿದಾಗ ಯಾವುದೇ ರೀತಿಯ ರಿಗರ್ ಮಾರ್ಟಿಸ್ ಇಲ್ಲ, ಪೂರ್ತಿ ರಿಸಾಲ್ವ್ ಆಗೋಗಿದೆ. ಹಾಗಾಗಿ 36 ಗಂಟೆ ದಾಟಿದೆ ಅವತ್ತು ಸಾವಾಗಿ. ಕೊಲ್ಲಬೇಕು ಅಂತ ರೊಚ್ಚಿಗೆದ್ದಾಗ ಮನಸ್ಸು ತೀರ್ಮಾನ ಮಾಡಿದಾಗ ಇಲ್ಲಿ ಎಕ್ಸ್ಪರ್ಟ್ನೆಸ್ ಆ ಥರದ್ದೇನು ಬರೋದಿಲ್ಲ ಅನ್ಸುತ್ತೆ ನನಗೆ. ಕೊಲ್ಲಬೇಕು, ಕೊಂದಿದ್ದಾರೆ ಅಷ್ಟೇ.